ಫೈನಲಿ ದ ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ಇಸ್ ಓವರ್. ಎಂತ ಶೋ ಗುರು, ನಿಜವಾಗ್ಲೂ ಈ ರೀತಿ ಶೋನ ನೋಡಿ ತುಂಬಾ ದಿನಗಳಾಗಿತ್ತು. ಅಂಡ್ ಗೈಸ್, ಫೈನಲಿ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ 17 ಟೈಮ್ ಚಾಂಪಿಯನ್ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಅಲ್ಲಿನ ಕ್ರೌಡ್ ನ ಹೊಗಳುತ್ತಾರೆ ಅಂಡ್ ಹೇಳ್ತಾರೆ, ನಾನು ಪ್ರತಿ ಬಾರಿನೂ ಕೂಡ ಪ್ಲಾನ್ಸ್ ನ ಇಟ್ಕೊಂಡು ಬರ್ತಾ ಇದ್ದೆ, ಬಟ್ ಈ ಬಾರಿ ನನ್ನ ಬಳಿ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ, ಯಾಕಂದ್ರೆ ನಾನು ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಈ ಒಂದು ಕ್ರೌಡ್ ತುಂಬಾನೇ ಗ್ರೇಟೆಸ್ಟ್ ಕ್ರೌಡ್ ಅಂಡ್ ನನ್ನ ಮೊದಲ ಡಬ್ಲ್ಯೂ ಡೆಬ್ಯೂ ಕೂಡ ಇದೇ ಜಾಗದಲ್ಲಿ ಆಗಿದ್ದು ಅಂಡ್ ಇದೇ ನನ್ನ ಫೈನಲ್ ಸ್ಮ್ಯಾಕ್ ಡೌನ್ ಅಂತ ಹೇಳಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿ ಇನ್ನೇನು ಹೋಗಬೇಕು. ಸಡನ್ ಆಗಿ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬಂದು ಜಾನ್ ಸಿನಾ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಿ, ನಾನು ಕೂಡ ಡಬ್ಲ್ಯೂ ಮೇನ್ ರಾಸ್ಟರ್ ಅಲ್ಲಿ ಡೆಬ್ಯೂ ಆಗಿದ್ದು ನಿನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಓಪನ್ ಚಾಲೆಂಜ್ ಇಂದಾನೆ ಅಂಡ್ ಅದಕ್ಕೋಸ್ಕರ ನಿನ್ನ ಲೆಗಸಿನ ನಾನು ಫಾಲೋ ಮಾಡ್ತಾ ಸ್ಯಾಮಿ ಝೈನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಓಪನ್ ಚಾಲೆಂಜ್ ನ ತಗೊಂಡು ಬರ್ತಾ ಇದ್ದೀನಿ ಅಂಡ್ ಈ ಒಂದು ಚಾಂಪಿಯನ್ಶಿಪ್ ಗೆ ಮೊದಲ ಓಪನ್ ಚಾಲೆಂಜ್ ನ ನಾನು ನಿನ್ ಮೇಲೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ಜಾನ್ ಸಿನಾ ಅವರು ಕೂಡ ಒಪ್ಕೋತಾರೆ. ಇವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಅದನ್ನ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಎಲ್ಲರಿಗೂ ಕೂಡ ಟ್ರಿಬ್ಯೂಟ್ ನೋಡೋದಕ್ಕೆ ಸಿಗುತ್ತೆ. ಆಂಗಲ್ ಸ್ಲಾಮ್ ನೋಡೋದಕ್ಕೆ ಸಿಗುತ್ತೆ. ಎಡ್ಜ್ ಆಗಿ ರೋಮನ್ ರೈನ್ಸ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ಸ್ಪಿಯರ್ ನ ಹಾಕ್ತಾರೆ, ಜಿಟಿಎಸ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಎಂಡಿಂಗ್ ಅಲ್ಲಿ ಆರ್ಕೆ ವನ್ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಬಿಡೋದಿಲ್ಲ ಅಂಡ್ ಇನ್ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಜಾನ್ ಸಿನಾ ಅವರು ಟಾಪ್ ರೋಪ್ ಮೇಲಿಂದ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಇಬ್ರು ಕೂಡ ಕೆಳಗಡೆ ಬಿದ್ದಿರ್ತಾರೆ. ಸಡನ್ ಆಗಿ ನಮಗೆ ಬೀಸ್ಟಿ ಬಾಯ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಬ್ರಾಕ್ ಲೆಸ್ನರ್ ಅವರು ಓಲ್ಡ್ ಗಿಮಿಕ್ ಅಲ್ಲಿ ಬರ್ತಾರೆ, ಬೀಸ್ಟ್ ಆಗಿ ಬರ್ತಾರೆ, ಸೀದಾ ಬಂದು ರೆಫ್ರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸ್ಯಾಮಿ ಝೈನ್ ಅವರಿಗೆ ಎಫ್ಐ ನ ಕನೆಕ್ಟ್ ಮಾಡಿ, ಜಾನ್ ಸಿನಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಎರಡೆರಡು ಎಫ್ಐ ನ ಕನೆಕ್ಟ್ ಮಾಡಿ ರಿಂಗ್ ಇಂದ ಹೊರಗಡೆ ಬರ್ತಾರೆ ಅಂಡ್ ಗೊರಿಲ್ಲಾ ಪೊಸಿಷನ್ ಗೆ ಬಂದು ಜಾನ್ ಸಿನಾ ಟ್ರಸ್ಸಲ್ ಪಲೂಸಾ ಸಿ ಯು ಸೂನ್ ಬಿಚ್ ಅಂತ ನಮ್ಮ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಕೂಡ ಮಾಡಿ ಹೋಗ್ತಾರೆ. ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲಿ ಡಬ್ಲ್ಯೂ ಅವರು ಒಂದು ದೊಡ್ಡ ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರು. ಇದಾದ್ಮೇಲೆ ನಮಗೆ ಅಲಿಸ್ಟರ್ ಬ್ಲಾಕ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ ಅಂಡ್ ನಿಜವಾಗ್ಲೂ ಡೇಮಿಯನ್ ಪ್ರಿಸ್ಟ್ ಅವರು ಎಲ್ಲಿದ್ರು ಈಗ ಎಲ್ಲಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಡೇಮಿಯನ್ ಪ್ರಿಸ್ಟ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಜೂಲಿಯಾ ಹಾಗೆ ಮಿಯಾ ಎಮ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ಮ್ಯಾಚ್ ನ ನೋಡಬೇಕಾದ್ರೆ ನಿಜವಾಗ್ಲೂ ನನಗಂತೂ ನಿದ್ದೆ ಬರ್ತಾ ಇತ್ತು. ಎಂತ ಬೋರಿಂಗ್ ಮ್ಯಾಚ್ ಗುರು. ಇದರಿಂದಾನೇ ನನಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಸ್ವಲ್ಪ ಎಲ್ಲೋ ಲ್ಯಾಗ್ ಹೊಡಿತು ಅಂತ ಅನಿಸ್ತು. ಇದನ್ನ ಬಿಟ್ರೆ ಎಲ್ಲ ಸೆಗ್ಮೆಂಟ್ಗಳು ಮ್ಯಾಚಸ್ಗಳು ಚೆನ್ನಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಜೂಲಿಯಾ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸಚ್ ಫ್ರೀಕಿನ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ಕೇಳೋದಕ್ಕೆ ಶುರು ಆಗುತ್ತೆ. ನಾನು ಅನ್ಕೊಂಡೆ ಸೆತ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರೇ ಬರ್ತಾರೆ ಅಂತ, ಬಟ್ ಸೆತ್ ರೋಲೆನ್ಸ್ ಅವರ ಥೀಮ್ ಸಾಂಗ್ ಅಲ್ಲಿ ಸೆತ್ ರೋಲೆನ್ಸ್ ಅವರೇ ಬಂದ್ರು. ಕ್ರೌಡ್ ಕಡೆ ನಮ್ಮ ಸೆತ್ ರೋಲೆನ್ಸ್ ಅವರು ನಿಂತ್ಕೋತಾರೆ ಅಂಡ್ ಮೈಕ್ ನ ತಗೊಂಡು ಹೇಳ್ತಾರೆ, ಚಿಕಾಗೋ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ, ಯಾಕಂದ್ರೆ ನಿಮ್ಮೆಲ್ಲರ ಹೀರೋ ಸಿಎಂ ಪಂಕ್ ಅವರು ಇವತ್ತು ತೀರ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ನನ್ನ ಹಾಟ್ ವೈಫ್ ಬೆಕ್ಕಿ ಲಿಂಚ್ ದ ಮ್ಯಾನ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಸೆತ್ ರೋಲೆನ್ಸ್ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಮಗೆ ಬೆಕ್ಕಿ ಲಿಂಚ್ ಅವರ ಥೀಮ್ ಸಾಂಗ್ ಕೂಡ ಕೇಳೋದಕ್ಕೆ ಶುರು ಆಗುತ್ತೆ. ಹೊಸ ಥೀಮ್ ಸಾಂಗ್ ಅಲ್ಲಿ ಇವತ್ತು ನಮ್ಮ ಬೆಕ್ಕಿ ಲಿಂಚ್ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ, ಪೋಸ್ ನ ಕೊಡ್ತಾರೆ, ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ, ಏಜಲಿ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ ಅಂಡ್ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ನಾನು ಗ್ರೇಟೆಸ್ಟ್ ಫೀಮೇಲ್ ಸೂಪರ್ ಸ್ಟಾರ್ ಇನ್ ಡಬ್ಲ್ಯೂ ಹಿಸ್ಟ್ರಿ ಅಂಡ್ ಇಲ್ಲಿ ಬಂದ್ರು ಕೂಡ ನಾನು ಗ್ರೇಟೆಸ್ಟ್ ಆಗಿ ಇರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದು, ಬೆಕ್ಕಿ ಇದು ನಿನ್ನ ನಡುವೆ ಇಲ್ಲ, ಬದಲಿಗೆ ಇದು ಇರೋದು ನನ್ನ ಹಾಗೆ ನಿನ್ನ ಹಸ್ಬೆಂಡ್ ಸೆತ್ ರೋಲೆನ್ಸ್ ಅವರ ನಡುವೆ ಅಂಡ್ ಅದಕ್ಕೋಸ್ಕರ ಅವನಿಗೆ ಇಲ್ಲಿ ಬರೋದಕ್ಕೆ ಧೈರ್ಯ ಇಲ್ದಲೆ ಅವನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು, ಸಿಎಂ ಪಂಕ್ ನಾನು ಮುಂದೆ ಬರೋದಕ್ಕೆ ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ಕಳೆದ ವಾರ ನಾನು ನಿನಗೆ ಎಷ್ಟೊಂದು ಮುತ್ತುಗಳನ್ನ ಕೊಟ್ಟೆ, ಅದರಿಂದ ನಿನಗೆ ಏನು ಕೂಡ ಅನ್ನಿಸ್ತಾ ಇಲ್ವಾ? ನಿನಗೆ ನಾಚಿಕೆನೇ ಆಗ್ತಾ ಇಲ್ವಲ್ಲ ಇಲ್ಲಿಗೆ ಬಂದು ನಿಂತಿದ್ಯಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು, ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ ಬೆಕ್ಕಿ ಲಿಂಚ್, ಬದಲಿಗೆ ನಿನ್ನ ಹಸ್ಬೆಂಡ್ಗೆ, ಯಾಕಂದ್ರೆ ಅವನು ಎದುರು ಪುಕ್ಲ, ಅದಕ್ಕೋಸ್ಕರ ಅವನು ಇಲ್ಲಿಗೆ ಬರ್ತಾ ಇಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ. ಅವನು ಪಾಲಿಮೆನ್ ಬ್ರಾನ್ ಬ್ರೇಕರ್ ಬ್ರಾನ್ಸನ್ ರೀಡ್ ಅವರ ಹಿಂದೆ ಔಚ್ಕೋತಾ ಇರ್ತಾನೆ ಅಂಡ್ ಈಗ ಅವನು ನಿನ್ನ ಹಿಂದೆನೂ ಕೂಡ ಔಚ್ಕೋತಾ ಇದ್ದಾನೆ ಅಂತ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ಮತ್ತೊಮ್ಮೆ ನಮ್ಮ ಬೆಕ್ಕಿ ಲಿಂಚ್ ಅವರು ಸಿಎಂ ಪಂಕ್ ಅವರ ಮೇಲೆ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಾನಿವಾಗ ನಿನಗೆ ಕೈ ಮಾಡಿದ್ರೆ ಇಲ್ಲಿ ನಿನ್ನ ಕಾಪಾಡೋದಕ್ಕೆ
ಯಾರು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನೀನ್ ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ಇದು ಚಿಕಾಗೋ, ಇದು ನನ್ನ ಹೋಮ್ ಗ್ರೌಂಡ್. ಇಲ್ಲಿಂದ ಯಾರು ಬೇಕಾದ್ರೂ ಎದ್ ಬಂದು ನಿನ್ ಮೇಲೆ ರಿವೆಂಜ್ ನ ತೀರಿಸ್ಕೋಬಹುದು. ಯಾಕೆ ಇಲ್ಲಿ ಆಡಿಯನ್ಸ್ ಅಲ್ಲಿ ಇರ್ತಕ್ಕಂತಹ ನನ್ನ ಸಿಸ್ಟರ್ಸ್ ಗಳು ಕೂಡ ಬಂದು ನಿನ್ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು, ಹೌದಾ ಯಾರನ್ನ ಕರೆಸ್ತೀಯ ಕರಿ, ನಾನು ಅವ್ರನ್ನು ಕೂಡ ಹೊಡೆದು ಮುಗಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು, ಹಿಂಗಂದ್ರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಬೇಲಿ ಅವ್ರನ್ನು ಕೂಡ ಕರೆಸಬಹುದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು, ನಾನು ಬೇಲಿ ಅವ್ರನ್ನು ಕೂಡ ಸೋಲ್ಸಿದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು, ನಾನು ನನ್ನ ಫೇವರ್ ನ ಯೂಸ್ ಮಾಡ್ಕೊಂಡು ರಿಯಾ ರಿಪ್ಲಿ ಅವ್ರನ್ನು ಕೂಡ ಕರೆಸಬಹುದು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು, ನಾನು ಅವ್ರನ್ನು ಕೂಡ ಸೋಲ್ಸಿದ್ದೀನಿ, ಈಗ ನಿನ್ನ ಬಳಿ ಯಾರು ಕೂಡ ಇಲ್ಲ, ನೀನು ಒಬ್ಬಂಟಿ ಆಗಿದೆಯಾ ಅಂತ ಹೇಳಿ ಮತ್ತೊಮ್ಮೆ ಕರ್ಸು, ಅದ್ ಯಾರನ್ನ ಕರೆಸ್ತೀಯಾ, ಕರ್ಸು ಅದ್ ಯಾರನ್ನ ಕರೆಸ್ತೀಯಾ ಅಂತ ಸ್ಲ್ಯಾಪ್ ಗಳನ್ನ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾರೆ ಸಿಎಂ ಪಂಕ್ ಅವರಿಗೆ. ಅಂಡ್ ಅದನ್ನ ತಡ್ಕೊಳಕ್ಕಾಗದಲೇ ನಮ್ಮ ಸಿಎಂ ಪಂಕ್ ಅವರು ರಿಂಗ್ ಇಂದ ಕೆಳಗಡೆ ಇಳಿತಾರೆ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ಇದೇ ನೀನ್ ಮಾಡ್ಬೇಕಾಗಿರೋ ಕೆಲಸ, ಈಗ ನೀನು ನಿನ್ನ ಹೋಮ್ ಗ್ರೌಂಡ್ ಇಂದಾನೆ ಎದುರ್ಕೊಂಡು ಹೋಗ್ತಾ ಇರೋ, ತಿರುಗ್ ನೋಡ್ಬೇಡ ಹೋಗ್ತಾ ಇರೋ ಅಂತ ಹೇಳ್ತಾರೆ. ಅಂಡ್ ಅದನ್ನೆಲ್ಲ ಅವಮಾನನ ತಡ್ಕೊಂಡು ನಮ್ಮ ಸಿಎಂ ಪಂಕ್ ಅವರು ಸೀದಾ ಹೋಗೋ ರೀತಿ ಬಂದು, ನಿಜವಾಗ್ಲೂ ಬೆಕ್ಕಿ ಲಿಂಚ್, ನನ್ನಲ್ಲಿ ಒಂದು ಗುಣ ಇದೆ, ಆ ಒಂದು ಗುಣ ಏನಪ್ಪಾ ಅಂದ್ರೆ ನಾನು ಹೆಣ್ಮಕ್ಳ ಮೇಲೆ ಕೈ ಮಾಡೋದಿಲ್ಲ, ಬಟ್ ನಾನು ಇಲ್ಲಿಗಂತೂ ಒಂಟಿಯಾಗಿ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಏಜಲಿ ಅವರ ಥೀಮ್ ಸಾಂಗ್ ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಕ್ರೌಡ್ ಯಾವ ರೀತಿ ಎರಪ್ಟ್ ಆಗುತ್ತೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕ್ರೌಡ್ ಏಜಲಿ ಅವರ ರಿಟರ್ನ್ ಗೆ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಶಾಕ್ ಆಗ್ತಾರೆ, ನಮ್ಮ ಸೇತ್ ರೋಲಿನ್ಸ್ ಅವರು ಕೂಡ ಶಾಕ್ ಆಗ್ತಾರೆ. ನಮ್ಮ ಏಜಲಿ ಅವರು ಬರ್ತಾರೆ, ತನ್ನ ಐಕಾನಿಕ್ ಪೋಸ್ ನ ಹೊಡಿತಾರೆ, ರಿಂಗ್ ರೋಪ್ ಮೇಲ್ಗಡೆ ಕೂತ್ಕೊಂಡು ಸೀದಾ ಬಂದು ಅವರು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಟ್ಯಾಕ್ ಮಾಡಿ ಬೆಕ್ಕಿ ಲಿಂಚ್ ಅವರಿಗೆ ಒಂದು ಸ್ಲ್ಯಾಪ್ ನ ಹೊಡೆದು ಅವರನ್ನ ರಿಂಗ್ ಇಂದ ಹೊರಗಡೆ ಕಳಿಸ್ತಾರೆ. ಅಂಡ್ ಇದಾದ್ಮೇಲೆ ಸೆತ್ ರೋಲಿನ್ಸ್ ಅವ್ರನ್ನ ಕರಿತಾ ಇರ್ತಾರೆ ನಮ್ಮ ಸಿಎಂ ಪಂಕ್ ಅವರು, ಬಾ 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 ಅಂತ. ಅಂಡ್ ಸಿಎಂ ಪಂಕ್ ಅವರು ಸೀದಾ ಹೋಗಿ ಏಜಲಿ ಅವ್ರನ್ನ ಹಗ್ ಮಾಡ್ಕೋತಾರೆ. ಈ ಕಡೆ ಸೆತ್ ರೋಲಿನ್ಸ್ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಕರ್ಕೊಂಡು ಹೊರಟೋಗ್ತಾರೆ. ಸ್ಮ್ಯಾಕ್ ಡೌನ್ ನ ಎಂಡಿಂಗು ಈ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫೈನಲಿ ಏಜಲಿ ಅವರ ರಿಟರ್ನ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ಸ್ಮ್ಯಾಕ್ ಡೌನ್ ಇನ್ನೇನ್ ಬೇಕು ಗುರು? ಸೆತ್ ರೋಲಿನ್ಸ್, ಸಿಎಂ ಪಂಕ್, ಏಜಲಿ, ಬೆಕ್ಕಿ ಲಿಂಚ್, ಜಾನ್ ಸೀನಾ, ಬ್ರಾಕ್ ಲೆಸ್ನರ್, ಇಷ್ಟೊಂದು ಸ್ಟಾರ್ ಪವರ್ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಸ್ಮ್ಯಾಕ್ ಡೌನ್ ಗಂತೂ ನಾನು 5 ಔಟ್ ಆಫ್ 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.